ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಇದು ಇವಾಗ ವೀಕೆಂಡ್ ಆಯ್ತಾ, ನಾವಿವಾಗ ಆಚೆ ಹೋಗ್ತಿದ್ದೀವಿ. ಎಲ್ಲಿಗಂದರೆ ನನ್ನ ಕಸಿನ್ ತಮ್ಮ ಸಂದೇಶ್ ಅಂತ ಹೇಳ್ಬಿಟ್ಟು ಅವನು ಹೊಸದಾಗಿ ರೂಮ್ ಮಾಡಿದ್ದಾನೆ. ಅವನ್ನ ನೀವು ಹಳೆ ವೀಡಿಯೋಸಲ್ಲಿ ನೋಡಿರ್ತೀರಾ. ಸೊ ರೂಮ್ ಮಾಡಿದ್ದೀವಲ್ಲ, ಒಂದ್ಸಲಾದರೂ ಬನ್ನಿ ವಿಸಿಟ್ ಮಾಡಿ ಅಂತ ಹೇಳ್ಬಿಟ್ಟು ಹೇಳ್ದ. ಸೊ ಇವತ್ತು ಹೋಗೋಣ ಅಂತ ಹೊರಟಿದ್ದೀವಿ. ಆ್ಯಕ್ಚುಲಿ ಬೇಗ ಹೋಗಬೇಕಾಗಿತ್ತು, ಬಟ್ ಅಕ್ಷಯ್ಗೆ ಕ್ಲಾಸ್ ಇತ್ತು. ಅವನು ಮಧ್ಯಾಹ್ನ ಬಂದು ನಾವು ಲಂಚೆಲ್ಲ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಎಲ್ಲ ಮಾಡಿ ಇವಾಗ ಹೊರಟ್ವಿ ನಾವು. ಸಂಜೆ ಆಗೋತ್ತಿಗೆ ನಮ್ಮ ಕಾರಲ್ಲಿ ಬೇಡ, ಟ್ರಾಫಿಕ್ ಇರುತ್ತೆ ಅಂತೇಳಿ ಕ್ಯಾಬಲ್ಲಿ ಹೋಗೋಣ ಅಂತ ಹೇಳ್ದೆ ಅಕ್ಷಯ್. ಸೊ ಇವಾಗ ಫಸ್ಟು ಅಕ್ಷಯ್ ಹೊರಗಡೆ ಹೋಗಿದ್ದಾನೆ ಟೌನಿಗೆ, ಫ್ರೂಟ್ಸ್ ಅದೇನಾದ್ರು ತೊಗೊಂಡು ಬರೋಣ ಅಂತೇಳಿ. ಸೊ ಅವ್ನು ಬಂದ ಮೇಲೆ ಕ್ಯಾಬಲ್ಲಿ ಹೋಗಬೇಕು. ಅಲ್ಲಿ ಹೋಗಿ ಆಮೇಲೆ ನಾವು ವಾಪಸ್ ಬರ್ತೀವಿ. ಅವ್ನು ನಮ್ಮ ಜೊತೆ ಬಾ ಅಂತ ನಾನು ಕರೆದಿದ್ದೀನಿ, ಬರ್ತೀನಿ ಅಂತ ಹೇಳಿದ್ದಾನೆ. ನೋಡುವ ಏನಾಗುತ್ತೆ ಅಂತೇಳಿ. ಸೊ ಲೆಟ್ಸ್ ಗೋ. ಅಕ್ಷಯ್ ಬಂದೆ ಇವಾಗ. ಕ್ಯಾಬ್ ಬುಕ್ ಮಾಡಿದ್ಯಾ? ಇದು ಲೈಟ್ ಆನ್ ಇಟ್ಟು. ಓಕೆ ಗೈಸ್, ಇವಾಗ ನಾವು ಮನೆಗೆ ಬಂದಾಯ್ತು. ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡಿ ಎಲ್ಲ ಆಯ್ತು. ಇವಾಗ ಹೊರಗಡೆ ಹೋಗೋ ಪ್ಲಾನ್ ಇದೆ. ಸಂದೇಶ್ ಇದು ಗೊತ್ತಲ್ಲ. ಎಲ್ಲಿ ಈಗ ಪ್ಲಾನ್ ಇವಾಗ ಏರ್ಪೋರ್ಟಿಗೆ ಹೋಗಿ ಅಲ್ಲಿಂದ ಹೈದರಾಬಾದ್ ಆ ತರ ಬರೋಣ, ಅಲ್ಲಿ ಹೋಗಿ ಪಾರ್ಟಿ ಮಾಡೋಣ. ಸರಿ, ಹೊಸ CM ಅಲ್ಲ, ಮಾತಾಡ್ಸ್ಕೊಂಡು ಬರೋಣ. ಪವನ್ ಕಲ್ಯಾಣ ಅಲ್ಲ. ಓಕೆ, ಆಮೇಲೆ ಸಿಗೋಣ. ಫುಲ್ ಸೈಲೆಂಟ್ ಆಗಿದೆ, ಏನು ಗಲಾಟೆನೇ ಇಲ್ಲ. ಆಟ ಆಡ್ತಿರೋದವ್ರೇನೋ. ಸಂದೇಶ್ ರೂಮಿಂದ ನಾವು ಮಹೇಶ್ ಲಂಚ್ ಹೋಮ್ ಅನ್ನೋ ಸೀ ಫುಡ್ ರೆಸ್ಟೋರೆಂಟ್ಗೆ ಹೋದ್ವಿ. ಇಂದಿರಾನಗರಲ್ಲಿರೋದಿದು. ಸ್ಟಾರ್ಟ್ ಮಾಡು, ಮುಂದೆ ಗ್ಲಾಸ್ ಇಟ್ಕೊಂಡು ಸುಮ್ಮನೆ ಕೂತಿದ್ಯಲ್ಲ. ಇವಾಗ ಕ್ರ್ಯಾಬ್ದು ಡಿಶ್ ಆರ್ಡರ್ ಮಾಡಲಿ. ಕ್ರ್ಯಾಬ್ ತೊಗೊಂಬಂದು ತೋರಿಸ್ತಾ ಇದ್ದಾರೆ. ಏನು ಆರ್ಡರ್ ಮಾಡ್ತಿದ್ಯಾ ಅದನ್ನ? ಇವ್ರಿಗೆ ಕುಡಿಯೋಕ್ಕೆ ಬಂದಿದೆ, ಬಟ್ ಸೈಡ್ಗೆ ಏನು ಬಂದಿಲ್ಲ. ಸೈಡ್ ಡಿಶ್ ಸದ್ಯಕ್ಕಿದೆ. ಇನ್ನೂ ಆಗುತ್ತೆ ಒಂದು 15-20 ಮಿನಿಟ್ಸ್. ಎಸ್, prawn. It is squid, ये prawn. हाँ. ಇತ್ತು ಸ್ಟಾರ್ಟರ್. ಹಲೋ, ಓಕೆ ಓಕೆ. ಸುಖಿಸಲ್ಲೇ ಅವನಿಗೆ ಖುಷಿ ಆಯ್ತಂತೆ. ನಂದು ಓಕೆ, ಬಟ್ ಈ ವಾಟರ್ ಮೆಲನ್ ಮಾಕ್ಟೇಲ್ ಮಾತ್ರ ಚೆನ್ನಾಗಿಲ್ಲ. ಇವಾಗ ಸಿಲ್ವರ್ ಫಿಶ್ ರವಾ ಫ್ರೈ ತೊಗೊಂಡಿದ್ದೀನಿ. ಟ್ರೈ. ಇನ್ನು ಫುಡ್ ಬಗ್ಗೆ ಹೇಳೋದಾದರೆ ಅಷ್ಟೊಂದೇನು ಇಷ್ಟ ಆಗಿಲ್ಲ. ಓಕೆ ಆಯಿತಾ, ಒಂದೊಂದು ಡಿಶಸ್ ಮಾತ್ರ ಚೆನ್ನಾಗಿತ್ತು. ಬಟ್ ನಾವು ಕೊಡೋ ದುಡ್ಡಿಗೆ ಇದು ಅಷ್ಟೊಂದೇನು ವರ್ತಿಲ್ಲ ಅಂತ ಅನ್ನಿಸ್ತು. ಆಮೇಲೆ ಸರ್ವಿಸ್ ಅಷ್ಟೊಂದೇನು ಇಷ್ಟ ಆಗಿಲ್ಲ ನಮಗೆ. ಇನ್ನು ರೆಸ್ಟೋರೆಂಟ್ ಅಂತೂ ಫುಲ್ ಕ್ರೌಡೆಡ್ ಆಗಿತ್ತು. ಅದೇನು ಅಷ್ಟೊಂದು ಹೈಪ್ ಅಂತ ನನಗೆ ಅರ್ಥ ಆಗಿಲ್ಲ. ನಮಗಂತೂ ಯಾರಿಗೂ ಇಷ್ಟ ಆಗಿಲ್ಲ. ನಾನಂತೂ ಇದನ್ನ ಅಷ್ಟೊಂದೇನು ರೆಕಮೆಂಡ್ ಮಾಡೋದಿಲ್ಲ. ಸೊ ಇವಾಗ ನೀರು ದೋಸೆ ಬಂದಿದೆ. ಎಷ್ಟೇ ಸಾಕು, ಚಂದ ಚೆನ್ನಾಗಿದೆಯಾ? ಫುಲ್ ಥಿನ್ ಆ್ಯಂಡ್ ಸಾಫ್ಟ್ ಆಗಿದೆ. The next day. ಓಕೆ ಗೈಸ್, ಇದು ಇವಾಗ ನಾವು ಮಾಲ್ ಆಫ್ ಏಷ್ಯಾಗೆ ಹೋಗ್ತಾ ಇದ್ದೀವಿ. 8 ಗಂಟೆ ಆಯಿತು, 8:20 ಆಗ್ಲಿಕ್ಕಾಯ್ತು. 6 ಗಂಟೆಗೆ ಹೋಗೋಣ ಅಂತ ಪ್ಲ್ಯಾನ್ ಇದ್ದಿದ್ದು. ಇವಾಗ ಇಷ್ಟು ಲೇಟ್ ಆಯಿತು. ಸೊ ಎಲ್ಲ ರೆಡಿ. ಸಂದೇಶು, ಅಕ್ಷಯ್, ನಾನು
ಹೇಗಿದೆ ಚಂದ ಕೆಂಚೆ ವೈ ಓಣ ಹುಡುಗರು ನೋಡೋದಾ ಇವಾಗ ನಾವು ಆಚೆ ಹೊರಗಡೆ ಹೋಗ್ತಾ ಇದ್ದೀವಿ ಫಸ್ಟ್ ಹೊರಗಡೆ ಎಲ್ಲ ಸ್ವಲ್ಪ ನೋಡ್ಬಿಟ್ಟು ಬರೋಣ ಅಂತೇಳಿ ಓಣ ಓಣ ಮಳೆ ನೋಡು ಜಾಸ್ತಿ ಇರೋದು ಏನಾಯ್ತು H&Mಗೆ ಹೋಗಿ ಅಕ್ಷಯ್ ಗಾಗಲ್ಸ್ ಮತ್ತೆ ಸಾಕ್ಸ್ ತಗೊಂಡಿದ್ದಾರೆ ಅದು ಬಿಲ್ ಮಾಡಲಿಕ್ಕೆ ಆಯಿತು ಒಂದು 20 ಮಿನಿಟ್ಸ್ ಫೋಟೋ ತೆಗಿಬೇಕು ಒಂದು 3 ಜನದು ಅಯ್ಯೋ ಬೇಕು ಅಂತ ಸೊ ಇವಾಗ ಬರ್ಗರ್ ಕಿಂಗಲ್ಲಿ ತಗೊಳ್ತಾ ಇದ್ದೀವಿ ಆರ್ಡರ್ ಪ್ಲೇಸ್ ಮಾಡ್ತಾ ಇದ್ದೀವಿ ಬರ್ಗರ್ 3 ಆ್ಯಡ್ ಮಾಡ್ದೇನಾ 3 ಆಗಿದೆ ಅವ್ರನ್ನ ಒಂದ್ಸಲ ಕೇಳು ಇದು ಫ್ರೈಸ್ ಪೆಪ್ಸಿ ಅವನ್ ಕುಡಿಯಲ್ಲ ಅವ್ನು ಕುಡಿಯ ಸರ್ಡ್ ಥಿಂಗ್ಸ್ ಅಂತ ಈಗ ಸಂದೇಶ್ ಅವರು ಪೆರಿ ಪೆರಿ ಮಾಡ್ತಾ ಇದ್ದಾರೆ ಇಲ್ಲೇ ಪೂರ ಹೋಗ್ತಂತಲ್ಲಿ ನಮ್ದು ಆರ್ಡರ್ ಜಸ್ಟ್ ಬಂತು ಅಕ್ಷಯ್ ಆಚೆ ಹೋಗಿದ್ದಾನೆ ವಾಟರ್ ತರಲಿಕ್ಕೆ ಇನ್ನೂ ಬಂದಿಲ್ಲ ಇಲ್ಲೇ ಕರ್ನ್ ಪೊಳೆ ಆಗಿರೋದು ಅಕ್ಷಯ್ ನೋಡಿ ಅಲ್ಲಿ ಬಟ್ಲರ್ ಕೆಲಸ ಮಾಡ್ತಾ ಇದ್ದಾನೆ ಕೋಕ್ ಇಲ್ಲಿ ಕೋಕ್ ಇಲ್ಲ ಅಂತ ಹೇಳಿದ್ರು ಅದಕ್ಕೆ ಇವಾಗ ಮಾಲಿಂದ ಮನೆಗೆ ಹೋಗ್ತಾ ಇದ್ದೀವಿ ನಂದಂತೂ ಹೊಟ್ಟೆ ಫುಲ್ ಆಗಿಬಿಟ್ಟಿದೆ ಬರ್ಗರ್ ಎಲ್ಲ ತಿಂದು ಇನ್ನು ಸ್ವಲ್ಪ ಹೊತ್ತಿಗೆ ಮತ್ತೆ ಹೊಟ್ಟೆ ಹಸಿಬೋದೇನೋ ನೋಡೋಣ ಈಗ ನೆಕ್ಸ್ಟ್ ಪ್ಲಾನ್ ಇವ್ರದ್ದೇನೋ ಪಾರ್ಟಿ ಇದೆಯಂತೆ ಬಿಸಿ ಇದ್ದಾರೆ ಪಾರ್ಟಿ ಇದೆಯಾ ಪಾರ್ಟಿ ಇದೆಯಾ ಅಂತ ನನ್ನ ಕೇಳಿದ್ರು ನೀನಲ್ಲ ಪಾರ್ಟಿ ಕೊಡ್ಸೋದು ಪಾರ್ಟಿ ಇರಲ್ಲ ಪಾರ್ಟಿ ಮಾಡ್ಕೊಳ್ಳೋದು ನಾವು ಮಾಡ್ತೀರಾ ಅಂತ ನೋಡ್ಬೇಕೀಗ ಓಕೆ ಬಿಸಿ ಇದ್ದಾರೆ ಅವ್ರು ಓಡಿಸ್ಲಿ ಆಮೇಲೆ ಮಾತಾಡ್ಸುವ ಸಂದೇಶ ಹೇಗಿತ್ತು ಮಾಲ್ ಸಖತ್ತಾಗಿತ್ತು ಎಲ್ಲರೂ ಸಂದೇಶನೇ ನೋಡ್ತಿದ್ರು ಅಂತ ಮಾಲ್ ಅಲ್ಲಿ ಏನ್ ಖುಷಿ ಆಯ್ತು ಬರ್ಗರ್ ಮಾಲ್ಗೆ ಅವಮಾನ ಇದು ಖುಷಿ ಆಯ್ತು ಅಂತ